ನನ್ನ ಹೆಸರು ಗೋವಿಂದಪ್ಪ. ನಾವು ಮೂಲತಃ ಮುಳಗಡೆಯರು. ಶರಾವತಿ ನಿರ್ಮಾಣ ಆಗಿತ್ತು. ಅದು ಈಗ ಸಿಂಗಂದೂರು ಸೇತುವೆ ಆಗಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಇದ್ರ ಜೊತೆಯಲ್ಲಿ ನಮಗೆ 1960ರಲ್ಲಿ ಈ ರೋಡ್ ಸಂಪರ್ಕ ಇಲ್ಲದೆ ದೋಣಿಯಲ್ಲಿ ತಿರುಗಾಡಬೇಕಾದ್ರೆ ಒಂದು ದುರಂತ ನಡೀತಿದೆ. ಶರಾವತಿ ನದಿನಲ್ಲಿ ದುರಂತ ನಡೆದು ದೋಣಿ ಮುಳುಗಡೆಯಾಗಿ 21 ಜನ ನೀರು ಪಾಲಾಗಿ ಹೋದರು. ಆ ನೀರು ಪಾಲಾದಾಗ 22ನೇವ ನಾನು ದೋಣಿಯಿಂದ ಕೆಳಗೆ ಹಾರಿ 4 ಅಡಿ ನೀರಿನಲ್ಲಿ ಬದುಕಿ ಉಳ್ಕೊಂಡು ಬಂದಿದ್ದೀನಿ. ಅದಕ್ಕೆ ಈಗ ಸಮಾಧಾನ. ಈಗ ಸೇತುವೆ ಆಗಿರೋದಕ್ಕೆ ನಮಗೆಲ್ಲ ರೀತಿಯಲ್ಲೂ ಹೋಗಿ ಬರೋದಕ್ಕೆ ಅನುಕೂಲ ಆಗಿ ನಮಗೆ ಒಳ್ಳೆಯದಾಗಿದೆ ಅನ್ನೋದಕ್ಕೆ ಬಯಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಈ ಸೇತುವೆ ಆಗುತ್ತೆ ಅಂತ ನಾವು ಕನಸಲ್ಲೂ ನಿರೀಕ್ಷೆ ಮಾಡಿರಲ್ಲ. ಇವತ್ತೇನು ನಮ್ಮ ದಯಾನುಗ್ರಹದಿಂದ ಸಿಂಗಂದೂರು ಮಾತಾಯಿ ಅನುಗ್ರಹದಿಂದ ಸೇತುವೆ ಆಗಿದೆ. ಎಲ್ಲರಿಗೂ ಅನುಕೂಲ ಆಗಿದೆ. ಎಲ್ಲರೂ ಸಂತೋಷ ಪಡೋ ಅಂಥ ವಿಚಾರ ಆಗಿದೆ. ಸೇತುವೆ ಆಗಿದೆ. ಗೋವಿಂದಪ್ಪ ಅಂತ ಪುರದಾಳದವ್ರು. ನಾವು ಪುರದಾಳ ಶರಾವತಿ ನೀರು ಮುಳುಗಡೆಯಿಂದ ಈ ಕಡೆ ಮುಳುಗಡೆಯಾಗಿ ಹೋಗಿ ಅಲ್ಲಿ ಪುರದಾಳದಲ್ಲಿ ನೆಲೆಸಿದವರು. ಅದಕ್ಕೋಸ್ಕರ ನಮಗಿಲ್ಲಿ ವಾತಾವರಣ ಎಲ್ಲ ಗೊತ್ತು. ಹಾಂ.